ಮುಖ್ಯಮಂತ್ರಿಗಳು ಪತ್ರಿಕಾಗೋಷ್ಠಿ ಮಾಡಿ ಹಸಿ ಸುಳ್ಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2025-26ಕ್ಕೆ ಕರ್ನಾಟಕಕ್ಕೆ ಒಟ್ಟು ಎಥೆನಾಲ್ ಅಲೋಕೇಶನ್ ಆಗಿರುವುದು 116.31 ಕೋಟಿ ಲೀಟರ್. ಅವರೆಷ್ಟು ಹೇಳಿದ್ರು? 27 ಅಂತ ಹೇಳಿದ್ರು. 27 ಆಗಿದ್ದು ಜಾರ್ಖಂಡಕ್ಕೆ. ಮೋಸ್ಟ್ಲಿ ಅವ್ರಿಗೆ ಇದೇನು ನಾವು ರಿಲೀಸ್ ಮಾಡಿದ್ದೀವಿ, ಅಧಿಕೃತವಾಗಿ ನಾವೇನು ರಿಲೀಸ್ ಮಾಡಿದ್ದೀವಿ, ಇದರಲ್ಲಿ ಅವರಿಗೆ ಜಾರ್ಖಂಡು ಮತ್ತು ಇದು ಕನ್ಫ್ಯೂಸ್ ಆಗಿದೆ. ಜಾರ್ಖಂಡಕ್ಕೆ 27 ಲಕ್ಷ ಲೀಟರ್ ಇದೆ. ಸೊ ನಾವು ಒಟ್ಟು 116.31 ಲೀಟರ್ ಎಥೆನಾಲನ್ನು ಕರ್ನಾಟಕಕ್ಕೆ ಅಲಾಟ್ ಮಾಡಿದ್ದೇವೆ. ಅದರಲ್ಲಿ 80 ಕೋಟಿ ಲೀಟರ್ಗಿಂತ ಹೆಚ್ಚು ಅದು ಕಬ್ಬು ಮತ್ತು ಕಬ್ಬು ರಿಲೇಟೆಡ್ ಇದೆ. ಕಬ್ಬು ಅಂದರೆ ಸಿ ಹೆವಿ ಮೊಲಾಸಸ್ಸು, ಬಿ ಹೆವಿ ಮೊಲಾಸಸ್ಸು ಮತ್ತು ಶುಗರ್ ಕೇನ್ ಜ್ಯೂಸ್ ಮೂಲಕ ಏನಾಗ್ತದೆ ಅದು. ಎರಡನೇದ್ದು, ನಾವು ಈಗಾಗಲೇ ನಾನು ಹೇಳಿದಂತೆ ಕರ್ನಾಟಕದ ಎವರೇಜು ಈಲ್ಡ್ ಸಾಮಾನ್ಯವಾಗಿ ಹೋದ ಸರ್ತಿ ಬಂದಿರೋದು 10.5 ಇದೆ. 10.5 ಪ್ರಕಾರ ನಮ್ಮ FRP 3636 ಆಗ್ತದೆ. ಇದರಲ್ಲಿ ರೈತರು ಬೇಡಿಕೆ ಇಟ್ಟಿರುವುದಂಥದ್ದೇನು ಅಂತಂದ್ರೆ, ನಮಗೆ 3500 ಮಿನಿಮಮ್ ನೀವು ಕೊಡಬೇಕು ಅಂತ. ಅದರಲ್ಲಿ ಟ್ರಾನ್ಸ್ಪೋರ್ಟೇಷನ್ನದು ಮತ್ತು ಇದು ಜಾಸ್ತಿ ಡಿಡಕ್ಟ್ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಕಟಾವುದ್ದು ಅನ್ನೋದು ಒಂದು ಆರೋಪ ಇದೆ. ಇದನ್ನು ರಾಜ್ಯ ಸರ್ಕಾರ ಕೂತು ಬಗೆಹರಿಸಿ, ಅಗತ್ಯ ಇದ್ದರೆ ಯಾವ ರೀತಿ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಸ್ಟೇಟ್ ಅಡ್ವೈಸರಿ ಪ್ರೈಸ್ ಅಂತ ಮಾಡಿದ್ದಾವೆ. ಹಿಂದೆ ಒಂದೆರಡು ಬಾರಿ ರಾಜ್ಯ ಸರ್ಕಾರ ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡಿದೆ. ಆ ರೀತಿ ಮಾಡಿ ಸಮಸ್ಯೆ ಪರಿಹಾರ ಮಾಡೋದು ಬಿಟ್ಟು ಪುನಃ ಇವರು 9.5ದಿಂದ ಹಿಡ್ಕೊಂಡು 10.5ವರೆಗೆ 329 ಅಂದರೆ 3290 ಇದೆ. 10.25 ಆ್ಯಂಡ್ ಅಬವ್ ಏನಿದೆ 3555 ಪ್ಲಸ್ 0.1% ಎಡಿಷನಲ್ ಏನು ಬರ್ತದೆ ಅದಕ್ಕೆ ₹3.43 ಆ್ಯಡ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಎವರೇಜ್ ಈಲ್ಡ್ ಇರುವಂಥದ್ದು, ರಿಕವರಿ ರೇಟ್ ಇರುವಂಥದ್ದು ಅದು 10.5 ಇರೋದ್ರಿಂದ ₹3636 ಆಗ್ತದೆ. ಈ 3636ಕ್ಕೆ ಸ್ಟೇಟ್ ಅಡ್ವೈಸರಿ ಪ್ರೈಸು ಇತ್ಯಾದಿ ಏನಾದರೂ ಕೊಟ್ಟು ಅಥವಾ ಸ್ಟೇಟ್ನಿಂದ ಏನಾದರೂ ಕಾಂಟ್ರಿಬ್ಯೂಟ್ ಮಾಡಿ ರೈತರ ಸಮಸ್ಯೆ ಬಗೆಹರಿಸ್ರಿ. ಮೊದಲ ಯಥಾಪ್ರಕಾರವಾಗಿ ಕೇಂದ್ರದ ಮೇಲೆ ಆರೋಪ ಮಾಡುವಂಥದ್ದು ಮತ್ತು ಇವ್ರ ಕೆಲಸ. ನೀವು ನಾಚಿಕೆ ಬರೋದಿಲ್ಲ ನಿಮಗೆ. ನಾನು ಈ ಮೊದಲು ಅರ್ಧ ಗಂಟೆ ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಭಾಳ ಸರಳವಾಗಿ ಅವರಿಗೆ ನಮ್ಮ ಸಲಹೆಯನ್ನು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಕೊಡೋದನ್ನು ಮಾಡಿದ್ದೇನೆ. ರಾಜಕಾರಣ ಮಾಡಿಬಿಡ್ರಿ, ಮಾತುಕತೆ ಮಾಡಿ ಮುಗಿಸ್ರಿ ಅಂತ. ಈಗ ನೀವು ಆರೋಪ ಮಾಡ್ತಾ ಇರೋದ್ರಿಂದ ನಾನು ನಿಮ್ಗೆ ವಾಪಸ್ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳೇ, ನೀವು ಈ ಚಿಲ್ಲರ ರಾಜಕಾರಣವನ್ನು ಬಿಡ್ರಿ. 2 ಸರ್ತಿ ಮುಖ್ಯಮಂತ್ರಿ ಆಗಿರಿ ನೀವೀಗ. ನೀವು ಈ ಚಿಲ್ಲರ ಆರೋಪವನ್ನು ಬಿಟ್ಟು ಕೇಂದ್ರ ಸರ್ಕಾರ ತನ್ನ ಕರ್ತವ್ಯವನ್ನು ಸಂಪೂರ್ಣವಾಗಿ ನಿಭಾಯಿಸಿದೆ.